ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾನಾಕ್ಸ್ ವ್ಲಾಗ್ಸ್. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲ? ಹೌದು, ಮಿರ್ಚಿ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿಗೂ ಮಿರ್ಚಿ ಬಜ್ಜಿಗೂ ಡಿಫ್ರೆನ್ಸ್ ಇದೆ. ಮೆಣಸಿನ್ಕಾಯಿ ಬಜ್ಜಿ ಒಂದು ಸ್ವಲ್ಪ ಅದು ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಹೇಳ್ತೀವಿ. ಇದು ಮಿರ್ಚಿ ಬಜ್ಜಿ. ಇದು ನಾವು ಬಳಸುವಂತಹ ಹಸಿರು ಮೆಣಸಿನ್ಕಾಯಿಗಿಂತ ಸೈಜು ಒಂದು ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಇದರಲ್ಲಿ ಸ್ವಲ್ಪ ಖಾರ ಜಾಸ್ತಿ. ಈ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಈಗಲೂ ಕೆಲವೊಂದು ಕಡೆ ಸಂಜೆ ಆಯ್ತಿದ್ದಂಗೆ ವಡೆ ಬೋಂಡ ಜೊತೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಕೆಲವೊಬ್ಬರಿಗೆ ಈಗಲೂ ಕೂಡ ಇದೆ. ಅದರಲ್ಲಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂದಾಗ ಮೆಣಸಿನ್ಕಾಯಿ ಬಜ್ಜಿ ಅಂತೂ ಎಲ್ಲರಿಗೂ ಫೇವ್ರೆಟ್ಟು. ಅದರಲ್ಲೂ ನಮ್ಮ ಸೌತ್ ಕರ್ನಾಟಕದ ಕಡೆ ತುಂಬಾ ಫೇಮಸ್ಸು ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ ಜಾಸ್ತಿ ಧಾರವಾಡ ಹುಬ್ಬಳ್ಳಿ ಕಡೆ ಮಾಡ್ತಾರೆ. ಆಂಧ್ರ ಕಡೆ ಇದನ್ನು ನಾನು ಮಾಡ್ತಾ ಇರೋ ರೀತಿ ಸ್ಟಫಿಂಗ್ ಕೂಡ ಮಾಡ್ತಾರೆ. ಇಲ್ಲಿ ನಾನು ಸ್ಟಫಿಂಗಿಗೆ ಬಿಳಿ ಎಳ್ಳು ಹಾಗೆ ಕಡಲೆಕಾಯಿ ಬೀಜನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಇಲ್ಲಿ ಹೆಚ್ಚಿನ ಪದಾರ್ಥನ ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ನನಗೆ ಸ್ವಲ್ಪ ಈಸಿ ಆಗೋವಂಥ ಅಡುಗೆಗಳನ್ನೇ ನಾನು ಜಾಸ್ತಿ ಮಾಡೋದು. ನಾನು ವರ್ಕಿಂಗ್ ಇರ್ತೀನಿ. ಏನಾದರೂ ನನಗೆ ಟೈಮ್ ಸಿಕ್ಕಿದಾಗ ಮನೇಲಿರುವಂಥ ಪದಾರ್ಥನ ಬಳಸಿ ಬೇಗ ಮಾಡೋ ಅಂಥದ್ರ ಕಡೆ ನಾನು ನೋಡ್ತಾ ಇರ್ತೀನಿ. ಇಲ್ಲಿ ನಿನ್ನೆ ಶನಿವಾರ ಇದ್ದಿದ್ದರಿಂದ ನನಗೂ ಕೂಡ ಟೈಮ್ ಇತ್ತು ಅಂತ ಹೇಳಿ ಮತ್ತು ತರಕಾರಿಗಳು ತೊಗೊಂಡು ಬಂದಿದ್ದೆ. ಅದರಲ್ಲಿ ನನಗೆ ಈ ಮಿರ್ಚಿ ಬಜ್ಜಿ ತುಂಬಾ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು. ಆ ಕಲರ್ ನೋಡಿ ಹಾಗೆ ತುಂಬಾ ಇಷ್ಟ ಆಯಿತು. ಇದನ್ನು ಹುರಿದಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜ ಬಿಳಿ ಎಳ್ಳನ್ನು ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ನೋಡಿ ಹಾಕೋಬೇಕಾಗತ್ತೆ. ಹಾಗೆ ಹುಣಸೆ ರಸನೂ ಕೂಡ ನಾನು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದನ್ನೇ ಆಗಲಿ ಜಾಸ್ತಿ ಹಾಕಿ ತೆಳೆ ಮಾಡಿಕೊಂಡು ಆಮೇಲೆ ಅಡ್ಜಸ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ನನಗೆ. ಕನ್ಸಿಸ್ಟೆನ್ಸಿ ಕೂಡ ಅದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ತೀರಾ ತೆಳು ಮಾಡಿಕೊಂಡ್ರೆ ನಿಮಗೆ ಸ್ಟಫಿಂಗ್ ಚೆನ್ನಾಗಿ ಬರಲ್ಲ. ಹರ್ಕೊಂಡು ಹೋಗೋ ರೀತಿ ಅಂತೂ ಸ್ಟಫಿಂಗ್ನ ಮಾಡ್ಕೋಬೇಡಿ. ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಡಿ. ಕಲಸಿದ್ಮೇಲೆ ಆ ಒಂದು ಮಿರ್ಚಿ ಬಜ್ಜಿಗೆ ಇದನ್ನು ಸ್ಟಫಿಂಗ್ನ ಹಾಕಿ, ಆ ಮಿರ್ಚಿ ಬಜ್ಜಿನ ನೀವು ಕಟ್ ಮಾಡಬೇಕಾದಾಗ ಮಧ್ಯದಲ್ಲಿರೋ ಅಂಥ ಇದನ್ನು ತೆಗೆದ್ರೆ ಲೇಯರ್ ತೆಗೆದ್ರೆ ಆ ಮಿರ್ಚಿ ಬಜ್ಜಿದು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನನ್ನ ಒಂದು ನಂಬಿಕೆ. ಅದು ನಿಜನೋ ಏನೋ ಗೊತ್ತಿಲ್ಲ. ನನ್ನ ಮಕ್ಕಳು ಯೂಶ್ವಲಾಗಿ ಮೆಣಸಿನ್ಕಾಯಿ ಬಜ್ಜಿ ತಿಂತಾ ಇರಲಿಲ್ಲ, ಯಾವಾಗಲೂ ಖಾರ ಅಂತ ಹೇಳೋರು. ಏನೋ ಗೊತ್ತಿಲ್ಲ, ಇವತ್ತಂತೂ ಆ ಸ್ಟಫಿಂಗ್ ಮಾಡಿರೋದ್ರಿಂದನೇ ಏನೋ ತುಂಬಾ ಇಷ್ಟಪಟ್ಟು ತಿಂದರು. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯಾಗಿ ಒಂದು ಸತಿ ಸ್ಟಫಿಂಗ್ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ನಾನು ಆಗಲೇ ಜರಡಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಇಂಗು ಬಳಸ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೂ ಕೂಡ ಅಷ್ಟೇ, ನಾನು ಬೇರೆ ಯಾವುದೇ ಪದಾರ್ಥನೂ ಇಲ್ಲ. 3 ಪದಾರ್ಥ ನೀವು ನೋಡ್ತಿರೋ ಹಾಗೆ: ಕಡಲೆ ಹಿಟ್ಟು, ಕೆಂಪು ಮೆಣಸಿನ್ಕಾಯಿ ಪುಡಿ, ಉಪ್ಪು ಹಾಗೆ ಇಂಗು. ನಾನು ಯಾವುದೇ ಬೋಂಡ ಮಾಡಬೇಕಾದಾಗಲೂ ಬಜ್ಜಿ ಮಾಡಬೇಕಾದಾಗಲೂ ಸೋಡಾ ಅಂತೂ ಬಳಸೋದೇ ಇಲ್ಲ. ಅವಾಗಿಂದನೂ ನಾನು ಸೋಡಾ ಬಳಸಲ್ಲ. ಜಸ್ಟ್ ಅದ್ರ ಬದಲಾಗಿ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗು ಇಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನಾವು ಅಕ್ಕಿ ಹಿಟ್ಟು ಕೂಡ ನಾನು ಬಳಸಿಲ್ಲ. ನೀವು ನೋಡ್ತಿರೋ ಹಾಗೆ ಎಷ್ಟು ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದರೆ ನೀವೇ ಕೂಡ ಲಾಸ್ಟಲ್ಲೂ ಕೂಡ ನೋಡಿ. ಆ ಹಿಂಗೊಂದೇ ಸಾಕು, ಅಕ್ಕಿ ಹಿಟ್ಟು ಕೂಡ ಬಳಸೋದು ಬೇಡ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು 4 ಪದಾರ್ಥನ ಹಾಕಿ ಕಲಸಿ ಅದನ್ನು ಎಣ್ಣೆ ಕಾದ ಮೇಲೆ ಒಂದೊಂದೇ ಬಜ್ಜಿನ ನೀವು ಆ ಬಾಣಲಿ ನಿಮಗೆ ಎಷ್ಟು ಹಿಡಿಯುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ತಾ ಬನ್ನಿ ಅಷ್ಟೇ. ನೀವು ಕಡಲೆ ಹಿಟ್ಟನ್ನು ಕೂಡ ನಾನು ಹೇಳೋ ರೀತಿಲೇ ಕಲಸಿ, ಜಾಸ್ತಿ ನೀರು ಹಾಕ್ಕೊಂಡು ತೆಳೆ ಮಾಡ್ಕೊಬೇಡಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ಬಜ್ಜಿ ಮಾಡಬೇಕಾದಾಗ ತೀರಾ ತೆಳುಗಿರಬಾರ್ದು. ಯಾವುದೇ ಬಜ್ಜಿ ಆದರೂ ಅಷ್ಟೇ, ತೀರಾ ತೆಳುಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಅದಕ್ಕಿದ್ದರೆ ಆ ಕಡಲೆ ಹಿಟ್ಟು ನಾವು ಮಾಡೋ ಅಂಥ ಬಜ್ಜಿಗೆ ಅಂಟ್ಕೊಳ್ಳುತ್ತೆ.
ಈ ರೀತಿಯಾಗಿ ನಾನು ಮೆಣಸಿನ್ಕಾಯಿ ಮಿರ್ಚಿ ಬಜ್ಜಿನ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಆಗಿ ಬಂದಿದೆ. ನಾನಂತೂ 10/10 ರೈಟಿಂಗ್ಸ್ ಕೊಟ್ಟರು ನನ್ನ ಹಸ್ಬೆಂಡಂತೂ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಲೆಮನನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ.